ಇರೋದು ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಎಸ್ ರೈಟ್, ಎಚ್ ಡಿ ರೇವಣ್ಣನವರಿಗೆ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ. ಜಾಮೀನು ವಿರುದ್ಧ ಇತ್ತ ಎಸ್ಐಟಿ ಹೈಕೋರ್ಟ್ಗೆ ಹೋಗೋದಕ್ಕೆ ಚಿಂತನೆಯನ್ನ ಮಾಡಿದೆ. ಎಸ್ಐಟಿ ಈಗ ಫುಲ್ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಜಾಮೀನು ನೀಡಿರುವುದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಎಸ್ಐಟಿ ಟೀಮ್ ಎಸ್ಐಟಿಯಿಂದ ಶೀಘ್ರವಾಗಿ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಯಾಕಂದ್ರೆ ಎಸ್ಐಟಿಯಿಂದ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಜಸ್ಟ್ ಬಿಕಾಸ್ ಈಗಾಗಲೇ ಹೇಳಿದೆ ನಾನು, ಈ ಪ್ರಕರಣನೇ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ. ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಸಮಯವನ್ನ ತೆಗೆದುಕೊಂಡು ಆ ಮಹಿಳೆ ಹತ್ರ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬಹಳ ಕಸರತ್ತನ್ನ ನಡೆಸಿದ್ರು. ಅದಾದ ನಂತರ ಈಗ ಅದೇ ಮಹಿಳೆ ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಎಸ್ಐಟಿ ಅಧಿಕಾರಿಗಳು ತಬ್ಬಿಬ್ಬಾಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಮರುತನಿಖೆ ಮಾಡೋದಕ್ಕೆ ಈಗ ಹೈಕೋರ್ಟ್ ಮೊರೆ ಹೋಗುತ್ತಂತೆ ಎಸ್ಐಟಿ. ಹಾಗಾದ್ರೆ ಯಾವಾಗ ಹೋಗುತ್ತೆ ಏನು ಕಾದ್ ನೋಡೋಣ.